ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಆಲ್ರೆಡಿ ನಿಮ್ಗೆ ಯಾವ ವಿಡಿಯೋ ಅಂತ ಗೊತ್ತಾಗಿದೆ. ಇವಾಗ ಸಿಂಪಲ್ಲಾಗಿ ಫುಲ್ ವಿಡಿಯೋ ನೋಡಿ, ಎಲ್ಲೂ ಮಿಸ್ ಮಾಡಬೇಡಿ. ಜಸ್ಟ್ ಇದಿಷ್ಟು ಇದ್ದರೆ ನೀವು 1,00,000 ರೂಪಾಯಿನ ಕೂಡಾಕಬಹುದು. ಫುಲ್ ವಿಡಿಯೋ ನೋಡಿ. ಈ ಥರ ಗೋಲ್ಕನ್ನು ಸಹ ಬಂದಿದೆ. ಅದಕ್ಕೆ 400, 500, 800 ಕೊಡೋ ಬದಲು ನೀವೇ ಈ ರೀತಿ ಮನೆಯಲ್ಲಿ ಬಾಕ್ಸ್ ಮುಖಾಂತರ ಮಾಡಿಕೊಂಡ್ರೆ ದುಡ್ಡನ್ನ ಹಾಕೋಬಹುದು ಅಂತ. ಯಾವ ರೀತಿ ಮಾಡೋದು ಅಂತ ತುಂಬಾ ಸಿಂಪಲ್ಲು ನೋಡ್ಕೊಂಡು. ಇವಾಗ ಎಲ್ಲವನ್ನ ರೆಡಿ ಮಾಡ್ಕೊಂಡಿದ್ದೀವಿ. ನಮ್ಮ ಮನೆಯವ್ರು ಬಂದು ಲೈನ್ ಹಾಕ್ಕೊಡ್ತಾ ಇದ್ದಾರೆ. ಈ ಲೈನು ಹೇಗಿರಬೇಕು ಅಂತ ಅಂದರೆ, ನಿಮ್ಮ ಅಂದಾಜು ಮೇಲೆ ಹಾಕೊಳ್ಳಿ, ಬಟ್ ಒಂದು ನೀಟ್ನೆಸ್ ಆಗಿರಲಿ ಅಂತ ಅಂದ್ಬಿಟ್ಟು ಈ ರೀತಿ ಮಾರ್ಕನ್ನು ಮಾಡಿ, ಅಂದರೆ ಈಕ್ವಲಾಗಿ ಕಾಣಿಸ್ಲಿ ಎಲ್ಲ ಕಡೆಯಿಂದ ಚೌಕಾಕಾರವಾಗಿ ಅಂತ ಅಂದ್ಬಿಟ್ಟು ಈ ರೀತಿ ಗುರ್ತು ಮಾಡಿಕೊಂಡು ಲೈನನ್ನು ಹಾಕ್ತಾ ಇದ್ದಾರೆ. ಈ ಲೈನ್ ಹಾಕಿದ್ಮೇಲೆ ನಾನು ಯಾವ ರೀತಿ ಹಾಕೋಬೇಕು ಅಂತ ಹೇಳ್ತೀನಿ. ಹಾಗೆ ಸ್ವಲ್ಪ ಕಲರ್ಫುಲ್ಲಾಗಿ ಕಾಣಿಸ್ಲಿ ಅಂತ ಅಂದ್ಬಿಟ್ಟು ಸ್ಕೆಚ್ ಪೆನ್ಗಳನ್ನ ನಾನು ತಗೊಂಡಿದ್ದೀನಿ. ಇಲ್ಲಾಂದರೆ ನಾರ್ಮಲ್ ಪೆನ್ನಲ್ಲೇ ನೀವು ಇದನ್ನು ಬರ್ಕೋಬಹುದು. ಸೊ ಬನ್ನಿ ಯಾವ ರೀತಿ ಅಂತ ಹೇಳ್ತೀನಿ. ಎಷ್ಟು ಪರ್ಫೆಕ್ಟಾಗಿ ಆಗ್ತಾ ಇದ್ದಾರೆ ಲೈನನ್ನು ಅಂತ ನೀವು ನೋಡಬಹುದು. ಯಾವುದೇ ಒಂದಾಗಲಿ ಒಂದು ನೀಟ್ನೆಸ್ ಆಗಿ ಕಂಡಾಗ ನಮಗೂ ಒಂದು ಎನ್ಕರೇಜ್ ಆಗುತ್ತೆ ಏನೋ ಒಂದು ಮಾಡೋದಕ್ಕೂ. ಸೊ ಅದರಲ್ಲಿ ನಮ್ಮ ಮನೆಯವರು ತುಂಬ ಪರ್ಫೆಕ್ಟು. ನಾನಾಗಿದ್ದರೆ ಒಂದು ಅಂದಾಜಿಗೆ ನಿಮಗೆ ತೋರ್ಸೋಕ್ಕೆ ಹೆಂಗೆಂಗೋ ಹಾಕ್ಬಿಡ್ತಿದ್ದೆ. ಸೊ ಏನು ಪರ್ಫೆಕ್ಟಾಗಿ ಏನು ಸಗದಾಗಿ ಕಾಣಿಸ್ತಿದೆ ಅಲ್ವಾ? ಸೊ ಇದು ನಮ್ಮ ಮನೆಯವರ ಸ್ಪೆಷಾಲಿಟಿ. ಸೊ ಬನ್ನಿ ಯಾವ ರೀತಿ ಅಂತ ಹೇಳ್ತೀನಿ. ಇವಾಗ ನೀವೊಂದು A4 ಶೀಟನ್ನು ತಗೊಳ್ಳಿ, ಇಟ್ಕೊಳ್ಳಿ ಜಾನು. ಇದನ್ನು ಸ್ವಲ್ಪ A4 ಶೀಟನ್ನು ನೀವು ತಗೊಳ್ಳಿ. ವೈಟ್ ಕಲರು ನಿಮ್ಗೆ ಇಷ್ಟ ಆಗಿರೋ ಅಂಥದ್ದು, ಕಲರ್ಫುಲ್ಲಾಗಿ ನಿಮ್ಗೆ ಯಾವ್ದು ಇಷ್ಟ ಆ ಶೀಟನ್ನು ತಗೊಳ್ಳಿ. ಸೊ ನಾನಿಲ್ಲಿ ಈ ಥರ ಒಂದು ಬಟ್ಟೆಯಲ್ಲಿ ಕೊಟ್ಟಿರ್ತಾರಲ್ವ, ಸೊ ಆ ಶೀಟ್ ವೇಸ್ಟ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ತಗೊಂಡಿದ್ದೀನಿ. ಈ ಶೀಟನ್ನು ಈ ರೀತಿ ನೀವು ಈ ಒಂದು ಭಾಗವನ್ನು 10, 1, 2, 3, 4, 5, 6, 7, 1, 2, 3, 4, 5, 6, 7, 8, 9, 10. ಈ ಒಂದು ಭಾಗವನ್ನು 10, ಈ ಭಾಗವನ್ನು 15. ಯಾವ ರೀತಿನಾರು ಹಾಕೊಳ್ಳಿ, ಒಟ್ಟಿನಲ್ಲಿ 10, 15 ಬರಬೇಕು. 1, 2, 3, 4, 5, 6, 7, 8, 9, 10, 11, 12, 13, 14, 15. ಸೊ ನೋಡಿದ್ರಲ್ವಾ, ಈ ರೀತಿ ಬರಬೇಕು. ಈ ರೀತಿ ಬಂದಿರೋದನ್ನ ಇವಾಗ ಇದಕ್ಕೆ ನಂಬರ್ಸ್ಗಳನ್ನ ಬರ್ಕೊಳ್ಳೋಣ. ಯಾವ ರೀತಿ ನಂಬರ್ಸು ಅಂತ ಬನ್ನಿ ಆಗಿದ್ರೆ. ಸೊ ನಂಬರ್ಸ್ ಎಲ್ಲ ನಾವು ಮೊದಲು ಬರ್ಕೊಬಿಡ್ತೀವಿ. ಅದನ್ನು ನೋಡೋಣ. ನಾನು ಹೇಳ್ತಾ ಹೋಗ್ತೀನಿ, ನಮ್ಮ ಮನೆಯವ್ರು ಬರೀತಾರೆ. ಈ ನಂಬರ್ಸ್ನ ಸ್ಕೆಚ್ ಪೆನ್ನಲ್ಲಿ ಕಲರ್ಫುಲ್ಲಾಗಿ ಬರ್ಕೋತೀನಿ. ಯಾಕಂದರೆ ಒಂದು ನಮಗೂ ಒಂದು ಆಸಕ್ತಿ ಬರಬೇಕಲ್ವಾ, ಸೊ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು. ಇಲ್ಲಾಂದರೆ ನಾರ್ಮಲ್ ಪೆನ್ನಲ್ಲಿ ಬರ್ಕೊಳ್ಳಿ. ಯಾವ್ಯಾವ ನಂಬರ್ ಬರಿಬೇಕು, ಎಷ್ಟೆಷ್ಟು ಬರಿಬೇಕು ಅಂತ ಕರೆಕ್ಟಾಗಿ ನಿಮಗೆ ಗೊತ್ತಿದ್ರೆ ಪಕ್ಕ. ಸೊ ಇದೊಂದೊಂಥರ ಚಾಲೆಂಜ್ ಅಂತಲೇ ಹೇಳ್ಬಹುದು. ಬನ್ನಿ. ಇವಾಗ ನಮ್ಮ ಮನೆಯವ್ರು ಏನು ಮಾಡ್ತಾರೆ ಅಂದರೆ, ನಾನು ನಂಬರ್ಸ್ ಹೇಳ್ತಾ ಹೋಗ್ತೀನಿ, ನೀವು ಬರಿತಾ ಹೋಗ್ತೀರಾ. 10 ಮೇಲ್ಗಡೆ 10 ಬರೋ ಥರ ನಿಮ್ಮ ಇಷ್ಟ. ಕಲರಲ್ಲಿ ಒಂದು ಲೈನ್ ಬರಿತೀರೋ ಅಥವಾ ಎಲ್ಲದರಲ್ಲೂ ಮಿಕ್ಸಿಂಗ್ ಬರಿತೀರೋ ಗೊತ್ತಿಲ್ಲ. 500 ಪಕ್ಕ 100 ಹಾಂ 500 500 500 500 200 500 200 500. ಸೊ ಈ ರೀತಿ ನಾನು ಕೆಲವೊಂದು ನಂಬರ್ಸ್ಗಳನ್ನ ಹೇಳ್ತಾ ಹೋಗ್ತೀನಿ. ಸೊ ಇದಿಷ್ಟನ್ನು ಫಿಲ್ ಆದಮೇಲೆ ನಾನು ತೋರಿಸ್ತೀನಿ. ಇದ್ರ ಸ್ಕ್ರೀನ್ಶಾಟು ಫೋಟೋನ ಹಾಕಿರ್ತೀನಿ ಲಾಂಗ್ ಟೈಮಾಗಿ. ನೀವು ಸ್ಟಾಪ್ ಮಾಡಿಬಿಟ್ಟು ವೀಡಿಯೋನ ನೀವು ನೋಡಿಕೊಂಡು ಬರ್ಕೊಳ್ಳಿ. ಸೊ ಇದಿಷ್ಟು ಫಿಲ್ ಮಾಡಿಬಿಡ್ತೀನಿ, ಯಾಕಂದರೆ ಲಾಂಗ್ ಆಗಿಬಿಡತ್ತೆ, ಟೈಮು ಲೆಂತಿ ವೀಡಿಯೋ ಆಗಿಬಿಡತ್ತೆ. ಅದಕ್ಕೋಸ್ಕರ ಫಿಲ್ ಮಾಡ್ಕೊಬರೋಣ. ಫೈನಲ್ ಆಗಿ ಬರ್ದಾಯಿತು ನಂಬರ್ಸ್ ಎಲ್ಲನೂ. ಸೊ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಬನ್ನಿ ನೋಡುವ, ಕೊಡಿ ಜನ. ಸೊ ಇದಿಷ್ಟು. ನಾನು ಇದನ್ನು ಏನಕ್ಕೆ ಬರ್ಸಿದ್ದೀನಿ ಅಂತ ನಮ್ಮ ಮನೆಯವ್ರಿಗೂ ಗೊತ್ತಿಲ್ಲ. ಸೊ ಇದೆಲ್ಲ ಮಾಡಿದ್ಮೇಲೆ ಅವ್ರಿಗೆ ಹೇಳ್ತೀನಿ ಏನಕ್ಕೆ ಅಂತ ಅಂದ್ಬಿಟ್ಟು. ಸೊ ಈ ರೀತಿ ನೀವು ನಂಬರ್ಸ್ಗಳನ್ನ ಬರ್ಕೊಳ್ಳೋ ಅಂಥದ್ದು. ಸೊ ಇದು ಫೈನಲ್ ಆಗಿ ಕಂಪ್ಲೀಟ್ ಆಗಿದೆ.
ಮೊದಲಿಗೆ ನಾನು ಇಲ್ಲಿ ಒಂದು ಸ್ಯಾರಿ ಡಬ್ಬ ತಗೊಂಡಿದ್ದೀನಿ. ನೀವೇನಾದ್ರು ಬಟ್ಟೆ ತಗೊಂಡಿರ್ತೀರ ಅಲ್ವಾ, ಶರ್ಟು ಪ್ಯಾಂಟು ಸ್ಯಾರಿ, ಈ ಥರ ಡಬ್ಬ ಬರುತ್ತೆ, ಅದು ಪರ್ಫೆಕ್ಟಾಗಿರುತ್ತೆ. ಇಲ್ಲ ಅಂತ ಅಂದರೆ ರಿಟರ್ನ್ ಬಾಕ್ಸ್ ಎಲ್ಲ ಇರುತ್ತಲ್ವ, ಅಂದರೆ ನೀವು ಈ ಶೀಟ್ ಮೇಲ್ಗಡೆ ಫ್ರಂಟ್ ಶೀಟು ಬರ್ಕೊಂಡಿರ್ತೀರ ಅಲ್ವಾ, ಅದಕ್ಕೆ ಪರ್ಫೆಕ್ಟ್ ಆಗಿರುವಂತಹ ಒಂದು ಡಬ್ಬನ ತಗೊಳ್ಳಿ. ಈ ಡಬ್ಬವನ್ನು ನೀಟಾಗಿ ಯಾವ ಕಡೆಯೂ ಓಪನ್ ಆಗದೆ ಇರೋ ಥರ ನೀಟಾಗಿ ಪ್ಯಾಕ್ ಮಾಡ್ಕೋಬೇಕು. ನಾನು ಸೆಲೋ ಟೇಪಲ್ಲಿ ಪ್ಯಾಕ್ ಮಾಡ್ತಾಯಿದ್ದೀನಿ. ಸೆಲೋಪಿನ್ ಏನಾರ ಹಾಕ್ಕೊಂಡು ಓಪನ್ ಮಾಡೋಕ್ಕಾಗಬಾರ್ದು, ಆ ರೀತಿ ನೀವು ಪ್ಯಾಕನ್ನ ಮಾಡ್ಕೊಳ್ಳಿ. ನಂತರದಲ್ಲಿ ಒಂದು ಕಡೆ ಸೈಡ್ ಮಾತ್ರ ಒಂದು ನೋಟು ಇಡಿಸುವಷ್ಟು ಅಥವಾ ಒಂದು ಕಾಯಿನು ಇಡಿಸುವಷ್ಟು ನೀವು ಅದನ್ನು ಹೋಲ್ ಮಾಡಬೇಕಾಗತ್ತೆ. ಆಲ್ರೆಡಿ ಒಂದು ಹೋಲ್ ಇತ್ತು, ಪರ್ಫೆಕ್ಟಾಗಿತ್ತು, ಸೊ ಅದನ್ನೇ ನೀಟಾಗಿ ಮಾಡಿಕೊಂಡೆ. ಅದು ಪರ್ಫೆಕ್ಟಾಗಿರ್ಬೇಕು, ಅಷ್ಟು ಮಾತ್ರ ಕಾಣಿಸ್ಬೇಕು, ಇನ್ನೇನು ಕಾಣಿಸ್ಬಾರ್ದು. ಬೇರೆಯವ್ರು ನೋಡಿದವ್ರಿಗೆ ಅದು ನಾರ್ಮಲ್ ಸ್ಯಾರಿ ಬಾಕ್ಸ್ ವೇಸ್ಟಾಗಿ ಬಿಸಾಕಿರೋದು ಅಂತ ಅನ್ನಿಸ್ಬೇಕು, ಬಟ್ ಅದು ನಮಗೆ ಒಂದು ದುಡ್ಡು ಕೊಡುವ ಲಕ್ಷ್ಮಿ ಆಗಿರುತ್ತೆ. ಸೊ ಈ ರೀತಿ ಪ್ಯಾಕ್ ಮಾಡಿ ಇಷ್ಟು ಓಪನ್ ಬಿಟ್ಟಿದ್ದೀನಿ, ನೋಡ್ಬೋದು. ಇದ್ರ ಮೇಲೆ ಈ ಒಂದು ಶೀಟನ್ನು ಅನಿಸಿ ಸುತ್ತ ಒಂದು ಡಿಸೈನ್ ಆಗಿ ಪೇಪರ್ ಅಂಟಿಸ್ಕೊಳ್ಳಿ. ಸೊ ಫೈನಲಾಗಿ ಈ ಥರ ಪ್ಯಾಕ್ ಮಾಡಿರ್ತೀವಲ್ವಾ, ನೀವೇನು ಮಾಡಬೇಕು ಅಂತ ಅಂದರೆ, ನೀವು 100 ರೂಪಾಯಿ ಹಾಕಿದ್ರೆ 100 ರೂಪಾಯಿಗೆ ರೈಟ್ ಮಾರ್ಕ್ ಹಾಕಬೇಕು. ಅದೇ 500 ರೂಪಾಯಿ ಹಾಕಿದ್ರೆ 500 ರೂಪಾಯಿಗೆ ರೈಟ್ ಮಾರ್ಕ್ ಹಾಕಬೇಕು. ಎಲ್ಲಾದರೂ ಸರಿ, ಒಂಥರ ಆಟ ಇದ್ದಂಗೆ. ನಿಮ್ಗೇನಾದರೂ ಒಂದು ಸ್ವಲ್ಪ ದುಡ್ಡು ಮಿಗತ್ತೆ, ಇಲ್ಲ ಯಾರು ಕೊಟ್ಟಾಗ ನೀವು ಈ ಥರ ಟಿಕ್ ಮಾರ್ಕ್ ಹಾಕಿ ಫುಲ್ಲು ಕಂಪ್ಲೀಟ್ ಆದಮೇಲೆ ನಿಮ್ಗೆ 1 ಲಕ್ಷ ರೂಪಾಯಿ ಬರುತ್ತೆ. ಸೊ ಇದನ್ನು ನೀವು ಫುಲ್ಲು ಪ್ಯಾಕ್ ಮಾಡಿರ್ತೀರಲ್ವ, ಎಲ್ಲೂ ಓಪನ್ ಮಾಡೋದಕ್ಕೆ ಆಗೋದಿಲ್ಲ. ಇಲ್ಲಿ ಮಾತ್ರ ನೀವು ಅಮೌಂಟನ್ನು ಹಾಕೋ ಅಂಥದ್ದು. ಸೊ ಇಲ್ಲಿ ರೈಟ್ ಮಾರ್ಕ್ ಹಾಕೋ ಅಂಥದ್ದು. ಫುಲ್ಲು ರೈಟ್ ಮಾರ್ಕ್ ಆದಮೇಲೆ ನಿಮಗೆ ಕೈಗೆ 1 ಲಕ್ಷ ರೂಪಾಯಿ ಬರುತ್ತೆ. ಸೊ ಎಲ್ಲೋಗುತ್ತೋ ಎಲ್ಲಿ ಬರುತ್ತೋ ಒಂದು ಲೆಕ್ಕಾಚಾರ ಇರುತ್ತೆ. ಎಷ್ಟು ವರ್ಷನಾರು ಆಗಲಿ, ಬೇಗನಾರು ಆಗಲಿ, ನಿಧಾನಕ್ಕಾರು ಆಗಲಿ, ಸೊ ಈ ಥರ ಮಾಡಿ ಇಟ್ಕೊಳ್ಳಿ. ಯಾವುದೇ ರೀತಿ ದುಡ್ಡು ಕೊಟ್ಟು ತಗೊಳ್ದೆ ನೀವೇ ಮನೆಯಲ್ಲಿ ಕ್ರಾಫ್ಟ್ ಥರ ನಿಮ್ಮ ಮಕ್ಳಿಗೆ ಮಾಡಿಕೊಟ್ರೆ ತುಂಬ ಇಷ್ಟಪಡ್ತಾರೆ. ಅವ್ರ ಕೈ ಕೊಟ್ಟಿದ್ದೆಲ್ಲ ದುಡ್ಡು ಹಾಕಿಸಿ ರೇಟ್ ಮಾರ್ಕ್ ಹಾಕಿದ್ರೆ ಅವ್ರಿಗೂ ತುಂಬ ಖುಷಿ ಆಗುತ್ತೆ. ಈ ಥರ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಸೊ ನನಗೆ ಒಂದು ಅಂದಾಜು ಮೇಲೆ ಈ ರೀತಿ ಮಾಡ್ಕೊಂಡಿದ್ದೀನಿ. ನೀವು ನೀಟಾಗಿ ಬಾಕ್ಸ್ ಥರ, ಅಂದರೆ ಹಿಂದ್ಗಡೆ ಎಲ್ಲ ನೀಟಾಗಿ ಅಂಟಿಸ್ಕೊಂಡು ಕಲರ್ ಶೀಟ್ಗಳೆಲ್ಲ ಮಕ್ಕಳಿಗೆ ಡಿಸೈನ್ ಆಗಿ ಮಾಡಿಕೊಡಿ. ಸೊ ಸಿಂಪಲಾಗಿ ಇವತ್ತು ತೋರಿಸಿದ್ದೀನಿ. ಥ್ಯಾಂಕ್ ಯು.